ಹೆಣ್ಣು ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಭೈರತಿ ಅರೆಸ್ಟ್. ನಾನು ಕಾರ್ತಿಕ್. ಬೆಂಗಳೂರಿನಲ್ಲಿ ಕಳೆದ ವರ್ಷದ ಜುಲೈ 15ರಂದು ಹಲಸೂರು ಕೆರೆ ಬಳಿ ರೌಡಿ ಶೀಟರ್ ಬಿಕ್ಲು ಶಿವನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಆತನ ಮನೆಯ ಬಳಿಯೇ ಕಾರು ಬೈಕ್ನಲ್ಲಿ ಬಂದಿದ್ದ ಹಂತಕರು ಮನಸೋ ಇಚ್ಛೆ ದಾಳಿ ಮಾಡಿದ್ರು. ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಲ್ಲಲಾಗಿತ್ತು. ಶಾಸಕ ಭೈರತಿ ಬಸವರಾಜು ಆಪ್ತ ಜಗದೀಶ ಕೊಲೆ ಮಾಡಿಸಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಭೈರತಿ ಬಸವರಾಜು ಹೆಸರು ಕೇಳಿಬಂದಿತ್ತು. ಆದರೆ ಬಂಧನದ ಭಯದಿಂದ ಬಸವರಾಜು ತಲೆಮರೆಸಿಕೊಂಡಿದ್ರು. ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಜುಲೈ 15, 2025 ಮಂಗಳವಾರ ರಾತ್ರಿ 8:10 ಸಮಯ. ಇಡೀ ಬೆಂಗಳೂರಿನ ಜನ ದಿನದ ಕೆಲಸ ಮುಗಿಸಿ ಸುಸ್ತಾಗಿ ರೆಸ್ಟ್ ಮಾಡೋಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಿದ್ರು. ಇದೇ ಸಮಯವನ್ನ ಕಾದು ಕೂತಿದ್ದ ಹಂತಕರ ತಂಡವೊಂದು ಬೆಂಗಳೂರಿನಲ್ಲಿ ಒಬ್ಬನ ಹತ್ಯೆಗೆ ಹೊಂಚು ಹಾಕಿ ಕೂತಿತ್ತು. ಟೈಮ್ ಹತ್ತಿರ ಬರುತ್ತಿದ್ದಂತೆ ಹಂತಕರ ತಂಡ ಆತನ ಮೇಲೆ ಎರಗಿ ಮಚ್ಚು ಲಾಂಗುಗಳಿಂದ ಆತನನ್ನ ಕೊಚ್ಚಿ ಕೊಂದು ಹಾಕಿತ್ತು. ಆ ವ್ಯಕ್ತಿ ಬೇರಾರೂ ಅಲ್ಲ, ಜಿ.ವಿ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ. ಯಾವಾಗ ಬಿಕ್ಲು ಶಿವನ ಹೆಣ ಬಿತ್ತೋ ಅಲ್ಲಿಂದ ಮುಂದೆ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಶುರುವಾಗಿತ್ತು. ಯಾಕಂದ್ರೆ ಈ ಕೇಸ್ನಲ್ಲಿ ಭೈರತಿ ಬಸವರಾಜ್ ಆರೋಪಿ ನಂಬರ್ 5 ಆಗಿದ್ರು. ಬಿಕ್ಲು ಶಿವನ ಹೆಣ ಬೀಳ್ತಿದ್ದಂತೆ ಬಸವರಾಜ್ಗೆ ಸಂಕಷ್ಟ. ಬಿಕ್ಲು ಶಿವನ ತಾಯಿ ನೀಡಿದ ದೂರು ಆಧರಿಸಿ ಎಫ್ಐಆರ್. ಜುಲೈ 15ರಂದು ಬಿಕ್ಲು ಶಿವನ ಹೆಣ ಬಿದ್ದ 2 ಗಂಟೆಗಳ ಒಳಗೆ ಆತನ ತಾಯಿ ವಿಜಯಲಕ್ಷ್ಮಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದರಲ್ಲಿ ತನ್ನ ಮಗನ ಕೊಲೆಯ ಮೊದಲ ಆರೋಪಿ ಜಗದೀಶ ಪದ್ಮನಾಭ್ ಅಲಿಯಾಸ್ ಜಗ್ಗ ಆದ್ರೆ, ಕಿರಣ್, ವಿಮಲ್, ಅನಿಲ್ ಆರೋಪಿ ನಂಬರ್ 2, 3, 4 ಅಂತ ಹೇಳಿದ್ರು. ಇದಾದ ಬಳಿಕ ಆರೋಪಿ ನಂಬರ್ 5 ಅಂತ ಭೈರತಿ ಬಸವರಾಜ್ ವಿರುದ್ಧ ದೂರು ನೀಡಿದ್ರು. ಬಿಕ್ಲು ಶಿವನ ತಾಯಿ ನೀಡಿದ ದೂರು ಆಧರಿಸಿ ಭಾರತೀನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಅಲ್ಲದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದ್ರು. ಪೊಲೀಸರು ನೋಟಿಸ್ ಕೊಟ್ಟ ಬಳಿಕ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿ ತನಗೂ ಕೊಲೆಗೂ ಸಂಬಂಧವಿಲ್ಲ ಅಂತ ಹೇಳಿದ್ರು. ಸಿಐಡಿಗೆ ವರ್ಗವಾಗಿದ್ದ ಬಿಕ್ಲು ಶಿವ ಮರ್ಡರ್ ಕೇಸ್. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಭೈರತಿ ಎಸ್ಕೇಪ್. ಪ್ರಾರಂಭದಲ್ಲಿ ಭಾರತೀನಗರ ಪೊಲೀಸರು ಬಿಕ್ಲು ಶಿವ ಮರ್ಡರ್ ಕೇಸ್ ವಿಚಾರಣೆ ನಡೆಸಿದ್ರು. ಆದರೆ ಭೈರತಿ ಬಸವರಾಜ್ ಹೆಸರು ಕೇಳಿ ಬಂದ ಬಳಿಕ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶ ನೀಡಿತ್ತು. ಪ್ರಕರಣ ಸಿಐಡಿಗೆ ವರ್ಗವಾದ ಬಳಿಕ ಭೈರತಿ ಬಸವರಾಜು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ರು. ಅಲ್ಲದೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ಬಂಧನ ಮಾಡುವಂತೆ ಹೈಕೋರ್ಟ್ ಸಿಐಡಿಗೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜು ಬೆಳಗಾವಿಯಲ್ಲಿ ನಡೆದಿದ್ದ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಭಾಗವಹಿಸಿದ್ರು. ಕಲಾಪದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು. ಡಿಸೆಂಬರ್ ಮಧ್ಯಭಾಗದಲ್ಲಿ ಸಿಐಡಿ ಪೊಲೀಸರು ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆಯಾಯಿತು, ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೂ ಹಾಜರಾಗದೆ ಕಳೆದ 2 ತಿಂಗಳಿನಿಂದ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ರು. ಅಲ್ಲದೆ ನಿರೀಕ್ಷಣಾ ಜಾಮೀನಿಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಮೊದಲಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದ ಭೈರತಿ ಬಸವರಾಜುಗೆ ಅಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ. ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ರು. ಅಲ್ಲೂ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿಯೂ ಭೈರತಿ ಬಸವರಾಜುಗೂ ಹಿನ್ನಡೆಯಾಗಿತ್ತು.
ಕೊನೆಗೂ ಭೈರತಿ ಬಸವರಾಜು ಪೊಲೀಸರ ವಶಕ್ಕೆ. ಸುಪ್ರೀಂನಲ್ಲಿ ಅರ್ಜಿ ವಜಾ ಬಳಿಕ ಭೈರತಿ ಕಾಕಿ ವಶಕ್ಕೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ತಮ್ಮನ್ನ ಬಂಧಿಸದಂತೆ ಭೈರತಿ ಬಸವರಾಜು ಹೈಕೋರ್ಟ್ ಮೊರೆ ಹೋಗಿದ್ರು. ಭೈರತಿ ಬಸವರಾಜು ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಯಾವುದೇ ರಿಲೀಫ್ ಕೊಟ್ಟಿರಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ಭೈರತಿ ಬಸವರಾಜು ಹೆಸರಿಲ್ಲ. ಹೇಗಿದ್ದಾಗ ಪೊಲೀಸರ ವಿಚಾರಣೆ ಎದುರಿಸಲು ಹಿಂದೇಟು ಹಾಕ್ತಿರೋದ್ಯಾಕೆ ಅಂತ ಹೈಕೋರ್ಟ್ ಪ್ರಶ್ನಿಸಿತ್ತು. ಹೈಕೋರ್ಟ್ನಲ್ಲಿ ಹಿನ್ನಡೆಯಾದ ಕಾರಣಕ್ಕೆ ಹಿರಿಯ ವಕೀಲ ಮುಕುಲ್ ರೋಹತಗಿ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಗುರುವಾರ ಭೈರತಿ ಬಸವರಾಜು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಗ್ಚಿ ಅವರಿದ್ದ ಪೀಠ ಕೊಲೆ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು ನಮಗೆ ಆಶ್ಚರ್ಯ ತಂದಿದೆ. ವಂಚನೆ, ಅಕ್ರಮ, ಆಸ್ತಿ ಕೇಸ್ ರೀತಿಯ ಸಾಮಾನ್ಯ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ನೀಡಬಹುದು. ಕೊಲೆ ಕೇಸ್ನಲ್ಲಿ ಜಾಮೀನು ನೀಡಲು ಸಾಧ್ಯವಿಲ್ಲ. ಅರ್ಜಿ ವಾಪಸ್ ಪಡೆಯಲು ಕಕ್ಷಿದಾರರ ಪರ ವಕೀಲರು ಸ್ವತಂತ್ರರು ಅಂತ ಹೇಳಿತ್ತು. ಭೈರತಿ ಬಸವರಾಜು ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಒಬ್ಬ ರಾಜಕಾರಣಿ. ಕೊಲೆ ಕೇಸ್ನಲ್ಲಿ ಆರೋಪಿತರಾಗಿದ್ದಾರೆ. ತಮ್ಮ ವಿರುದ್ಧ ಬಂದಿರೋ ಕಳಂಕವನ್ನ ಅವರು ತೊಡೆದುಕೊಳ್ಳಬೇಕು. ಹೀಗಾಗಿ ಪೊಲೀಸರ ವಿಚಾರಣೆಗೆ ಹಾಜರಾಗಲಿ. ಭೈರತಿ ಬಸವರಾಜು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೋ ಬದಲು ಸಾಮಾನ್ಯ ಜಾಮೀನು ಪಡೆಯುವುದು ಸಮಂಜಸ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿಯೂ ತಮಗೆ ಹಿನ್ನಡೆಯಾಗಿದೆ ಅಂತ ಗೊತ್ತಾಯಿತು. ಭೈರತಿ ಬಸವರಾಜು ಇನ್ನೂ ತಲೆಮರೆಸಿಕೊಂಡರೆ ಪ್ರಯೋಜನವಿಲ್ಲ ಅಂತ ಗೊತ್ತಾಯಿತು. ಬಳಿಕ ಗುಜರಾತ್ನಿಂದ ಬೆಂಗಳೂರಿಗೆ ಬಂದ ಅವರನ್ನ ದೇವನಹಳ್ಳಿ ಎಸ್ಪಿ ಹರ್ಷ ನೇತೃತ್ವದ ತಂಡ ವಶಕ್ಕೆ ಪಡೆದಿದೆ. ಶುಕ್ರವಾರ ಕೋರ್ಟ್ ಎದುರು ಬಸವರಾಜು ಹಾಜರು. ಕೋರ್ಟ್ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋ ಸಾಧ್ಯತೆ. ಗುರುವಾರ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಬಂದಿಳಿದ ಭೈರತಿ ಬಸವರಾಜುರನ್ನ ಎಸಿಪಿ ಹರ್ಷ ನೇತೃತ್ವದ ತಂಡ ವಶಕ್ಕೆ ಪಡೆಯಿತು. ಬಳಿಕ ಏರ್ಪೋರ್ಟ್ನಿಂದ ನೇರವಾಗಿ ಸಿಐಡಿ ಕಚೇರಿಗೆ ಕರೆತರಲಾಯಿತು. ಗುರುವಾರ ರಾತ್ರಿ ಸಿಐಡಿ ಕಚೇರಿಯಲ್ಲೇ ಭೈರತಿ ಬಸವರಾಜುರನ್ನ ಇರಿಸಲಾಗಿತ್ತು. ಶುಕ್ರವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಎದುರು ಹಾಜರುಪಡಿಸಿ ಪೊಲೀಸರು ಅವರನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಕಸ್ಟಡಿಗೆ ಪಡೆದು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅವರ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಇದಾದ ಬಳಿಕ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ವಿರುದ್ಧ ಸಿಐಡಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆ ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಡ್ತಿದ್ದ ಭೈರತಿ ಬಸವರಾಜು ಕೊನೆಗೂ ಪೊಲೀಸರ ವಶದಲ್ಲಿದ್ದಾರೆ. ಹೀಗಾಗಿ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಅವರ ಪಾತ್ರ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.